ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ನಮ್ಮ ಬ್ರೈನ್ ಅನ್ನ ಯಾವ ರೀತಿಯಾಗಿ ಟ್ರೈನ್ ಮಾಡೋದು, ಓವರ್ ಥಿಂಕಿಂಗ್ ಅನ್ನ ಸ್ಟಾಪ್ ಮಾಡೋದು ಹೇಗೆ, ಮತ್ತೆ ಓದಿದ್ದನ್ನ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು, ಅದಕ್ಕೆ ಮಾಡಬೇಕಾಗಿರತಕ್ಕಂತ ಬ್ರೈನ್ ಎಕ್ಸರ್ಸೈಸ್ಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೆ. ಹಾಗಾಗಿ ಆ ಒಂದು ವಿಡಿಯೋವನ್ನ ನೀವಿನ್ನು ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಲಿಂಕ್ ಅನ್ನ ನೀಡಿರ್ತೀನಿ, ಹೋಗಿ ಆ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ನಮ್ಮ ಬ್ರೈನ್ ಅನ್ನ ಬೂಸ್ಟ್ ಮಾಡೋದಕ್ಕೆ 3 ಸ್ಟೆಪ್ ಗಳನ್ನ ನಾನು ನಿಮ್ಗೆ ಹೇಳಿದ್ದೆ. ಅದರಲ್ಲಿ ಮೊದಲನೇ ಸ್ಟೆಪ್ ಅನ್ನ ಭಾಗ 1ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ 2ನೇ ಸ್ಟೆಪ್ ಮತ್ತೆ 3ನೇ ಸ್ಟೆಪ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮತ್ತು ಇದರ ಒಂದು ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಬ್ರೈನ್ ಎಕ್ಸರ್ಸೈಸ್ ನ 2ನೇ ಸ್ಟೆಪ್ ಯಾವುದು ಅಂತಂದ್ರೆ ಅದು ಫಿಸಿಕಲ್ ಬಾಡಿ ಫಿಟ್ನೆಸ್. ಹೌದು, ನಾವು ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ನಾವು ಫಿಸಿಕಲಿ ಫಿಟ್ ಇಲ್ಲ ಅಂತಂದ್ರೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗಿ ಹೋಗುತ್ತೆ. ನಾವು ಮೆಂಟಲಿ ವೀಕ್ ಆಗೋಕೆ ಓವರ್ ಥಿಂಕಿಂಗ್, ಸ್ಯಾಡ್ನೆಸ್, ಮೂಡ್ ಆಫ್ ಎಷ್ಟು ಕಾರಣನೋ ಅಷ್ಟೇ ಈ ಆಯಾಸ, ದಣಿವು, ಬಾಡಿ ಪೇನ್, ಈ ಎಲ್ಲಾ ಫಿಸಿಕಲ್ ವೀಕ್ನೆಸ್ ಗಳು ನಮ್ಮ ಮೆಂಟಲ್ ಕಂಡೀಷನ್ ಮೇಲೆ ಅಷ್ಟೇ ಪರಿಣಾಮ ಬೀರ್ತವೆ. ಹಾಗಾಗಿ ನಿಮ್ಮ ಮೆಂಟಲ್ ಕಂಡೀಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಫಿಸಿಕಲ್ ಬಾಡಿ ಕೂಡ ಅಷ್ಟೇ ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತೀರಾ ಅಂತ ಅನ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂತ ಮನಸ್ಸಲ್ಲೇ ಅನ್ಕೊಂಡು ನಮ್ಮ ಬ್ರೈನ್ ನಲ್ಲಿ ಅಲಾರಾಮ್ ಅನ್ನ ಸೆಟ್ ಮಾಡ್ಕೊಂಡು ಮಲಗ್ತೀರಾ. ಆಗ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಎಚ್ಚರ ಏನೋ ಆಗುತ್ತೆ, ಆದ್ರೆ ನಿಮ್ಮ ಫಿಸಿಕಲ್ ಬಾಡಿ ಏನಿದೆ ನಿಮ್ಮ ಮೆಂಟಲ್ ಕಂಡೀಷನ್ಗೆ ಸಪೋರ್ಟ್ ಮಾಡೋದಿಲ್ಲ. ನಿಮ್ಮ ಬ್ರೈನ್ ಬೇಗ ಎದ್ದೊಳಕ್ಕೆ ಫೋರ್ಸ್ ಮಾಡ್ತಾ ಇರುತ್ತೆ, ಆದ್ರೆ ನಿಮ್ಮ ದೇಹ ಮಾತ್ರ ನಿಮ್ಮ ಬ್ರೈನ್ ನ ಮಾತನ್ನ ಕೇಳೋದಿಲ್ಲ. ಅತಿಯಾದ ಆಯಾಸ, ಬಾಡಿ ಪೇನ್ ಎಲ್ಲ ಕಾರಣಗಳು ನಿಮ್ಮನ್ನ ಬೇಗ ಎದ್ದೊಳೋದಕ್ಕೆ ಬಿಡೋದಿಲ್ಲ. ನಿಮ್ಮ ಬ್ರೈನ್ ಬೇಗ ಎದ್ದೊಳಕ್ಕೆ ಸಿಗ್ನಲ್ಸ್ ಗಳನ್ನ ಪಾಸ್ ಮಾಡಿದ್ರೆ ನಿಮ್ಮ ಬಾಡಿ ಆ ಸಿಗ್ನಲ್ಸ್ ಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಅದೇ ರೀತಿ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಎಕ್ಸಾಮ್ ಬರೀತಿರ್ಬೇಕಾದ್ರೆ ನಿಮ್ಗೆ ಆನ್ಸರ್ಸ್ ಎಲ್ಲ ಗೊತ್ತಿರ್ತವೆ. ಅದನ್ನ ಹೇಗೆ ಬರಿಬೇಕು, ಎಷ್ಟನ್ನ ಬರಿಬೇಕು ಅನ್ನೋದನ್ನ ನಿಮ್ಮ ಬ್ರೈನ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರುತ್ತೆ. ಆದ್ರೆ ಬ್ರೈನ್ ನ ಆ ಸಿಗ್ನಲ್ಸ್ ಗಳಿಗೆ ಬಾಡಿ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಹ್ಯಾಂಡ್ ರೈಟಿಂಗ್ ಅನ್ನ ಸ್ಪೀಡ್ ಆಗಿ ಬರೆಯೋಕೆ ಆಗ್ತಾ ಇರಲ್ಲ, ಕೈ ನೋವಾಗ್ತಾ ಇರುತ್ತೆ. ಈ 3 ಗಂಟೆಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ನಮ್ಮ ಕೈ ನಮ್ಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ನೀವು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಬ್ರೈನ್ ನಷ್ಟು ಸ್ಪೀಡ್ ಆಗಿ ನಿಮ್ಮ ಬಾಡಿ ಓಡ್ತಾ ಇರಲ್ಲ. ನೀವು 100 ಮೀಟರ್ ದೂರವನ್ನ ಕೇವಲ 12 ಸೆಕೆಂಡ್ಗಳಲ್ಲಿ ಓಡಬೇಕು ಅಂತ ನಿಮ್ಮ ಬ್ರೈನ್ ಅಲ್ಲಿ ನೀವು ಅನ್ಕೊಂಡಿದ್ರೆ ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಲ್ಲ. ಹಾಗಾಗಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗೋಕೆ ನಮ್ಮ ಫಿಸಿಕಲ್ ಬಾಡಿ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇದನ್ನ ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಮೊದಲನೇದಾಗಿ ಆ ಒಂದು ಕ್ಯೂಬ್ ಅನ್ನ ಮೊದಲನೇದಾಗಿ ಸ್ಕ್ಯಾನ್ ಮಾಡ್ತಾನೆ. ಯಾವ್ಯಾವ ಆಂಗಲ್ ನಲ್ಲಿ ಆ ಒಂದು ಕ್ಯೂಬ್ ಅನ್ನ ರೊಟೇಟ್ ಮಾಡಬೇಕು, ಯಾವ ಕಲರ್ ಅನ್ನ ಯಾವ ರೀತಿಯಾಗಿ ಜೋಡಿಸ್ಬೇಕು, ಎಷ್ಟು ಸ್ಪೀಡ್ ಅಲ್ಲಿ ಜೋಡಿಸ್ಬೇಕು ಅನ್ನೋದನ್ನ ಮೊದಲೇ ಆ ವ್ಯಕ್ತಿ ತನ್ನ ಬ್ರೈನ್ ನಲ್ಲಿ ಸೆಟ್ ಮಾಡಿರ್ತಾನೆ. ಆನಂತರ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ತಾನು ಮೊದಲೇ ಸೆಟ್ ಮಾಡಿರುವಂತಹ ಬ್ಲೂ ಪ್ರಿಂಟ್ ಅನ್ನ ತನ್ನ ಕೈಗಳಿಗೆ ಕಮಾಂಡ್ಸ್ ಅನ್ನ ಸೆಂಡ್ ಮಾಡ್ತಾನೆ. ಆ ಬ್ರೈನ್ ಮೂಲಕ ಬರುವಂತಹ ಸಿಗ್ನಲ್ಸ್ ಗಳು ಕೈಗಳಿಗೆ ಕಮಾಂಡ್ ಮಾಡ್ತವೆ, ಯಾವ ರೀತಿಯಾಗಿ ಈ ಒಂದು ಕ್ಯೂಬ್ ಅನ್ನ ಸೆಟ್ ಮಾಡಬೇಕು, ಕಲರ್ ಅನ್ನ ಯಾವ ರೀತಿಯಾಗಿ ಜೋಡಿಸಬೇಕು ಅನ್ನೋದನ್ನ ಕಮಾಂಡ್ ಮಾಡ್ತವೆ. ಆ ಸಿಗ್ನಲ್ಸ್ ಗಳಿಗೆ ಅನುಗುಣವಾಗಿ ಆ ಕೈಗಳು ರೆಸ್ಪಾಂಡ್ ಮಾಡ್ತವೆ. ಆಗ ಮಾತ್ರ ಆ ವ್ಯಕ್ತಿ ಈ ಒಂದು ಕ್ಯೂಬ್ ಅನ್ನ ಅನ್ಕೊಂಡಿರುವಂತಹ ಸಮಯದಲ್ಲಿ ಕಲರ್ ಅನ್ನ ಜೋಡಿಸೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಮೆಂಟಲ್ ಕಂಡೀಷನ್ಗೆ ತಕ್ಕಂತೆ ನಮ್ಮ ಫಿಸಿಕಲ್ ಬಾಡಿ ಕೂಡ ಫಿಟ್ ಆಗಿ ಇರಬೇಕಾಗುತ್ತೆ. ಈ ಫಿಸಿಕಲ್ ಬಾಡಿ ಫಿಟ್ನೆಸ್ 2ನೇ ಸ್ಟೆಪ್ ಆದ್ರೆ 3ನೇ ಸ್ಟೆಪ್ ಈ ಫಿಸಿಕಲ್ ಬಾಡಿ ಫಿಟ್ನೆಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ಈ 2 ಸ್ಟೆಪ್ ಗಳನ್ನ ಒಂದೇ ಸಮಯದಲ್ಲಿ ಟ್ರೈನ್ ಮಾಡೋದು. ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನೀವು ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಮೆಂಟಲ್ ಕಂಡೀಷನ್ ಅನ್ನ ಟ್ರೈನ್ ಮಾಡೋದಕ್ಕೆ, ಬ್ರೈನ್ ಅನ್ನ ಬೂಸ್ಟ್ ಮಾಡೋದಕ್ಕೆ ನಾನು ನಿಮ್ಗೆ ಒಂದು ಎಕ್ಸರ್ಸೈಸ್ ಅನ್ನ ಹೇಳಿದೆ, ಅದು ಮೆಡಿಟೇಷನ್. ಆ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಗಿರ್ಬೋದು, ನಿಮ್ಮ ಬ್ರೈನ್ ಆಗಿರ್ಬೋದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದನ್ನ ನೀವು ಬೂಸ್ಟ್ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಅದೇ ರೀತಿ ನಿಮ್ಮ ಫಿಸಿಕಲ್ ಬಾಡಿ ಕೂಡ ನಿಮ್ಮ ಮಾತನ್ನ ಕೇಳಬೇಕಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯಾಯಾಮವನ್ನ ನೀವು ಮಾಡಬೇಕಾಗಿರುತ್ತೆ. ಬೆಳಗ್ಗೆ 5 ನಿಮಿಷಗಳ ಕಾಲ ನೀವು ಮೆಡಿಟೇಷನ್ ಮಾಡೋದ್ರ ಜೊತೆಗೆ
ಫಿಸಿಕಲ್ ಆಗಿ ನಿಮ್ಮ ಬಾಡಿ ಫಿಟ್ನೆಸ್ ಕಡೆ ಗಮನ ಕೊಡಬೇಕಾಗುತ್ತೆ. ದಿನದಲ್ಲಿ ಅರ್ಧ ಗಂಟೆಯಾದ್ರೂ ನೀವು ವ್ಯಾಯಾಮವನ್ನ ಮಾಡಬೇಕಾಗಿರುತ್ತೆ. ರನ್ನಿಂಗ್ ಅನ್ನ ಮಾಡಿ, ವ್ಯಾಯಾಮಗಳನ್ನ ಮಾಡಿ, ಆಗ ಮಾತ್ರ ನಿಮ್ಮ ಫಿಸಿಕಲ್ ಬಾಡಿ ಫಿಟ್ ಆಗೋಕೆ ಸಾಧ್ಯ. ನೀವು ದಿನಾಲು ನಿಮ್ಮ ಬ್ರೈನ್ಗೆ ಕೆಲಸ ಕೊಡುವ ರೀತಿಯಲ್ಲಿ ನಿಮ್ಮ ದೇಹವನ್ನು ಕೂಡ ನೀವು ದಣಿಸಬೇಕಾಗುತ್ತೆ. ನಿಮ್ಮ ದೇಹಕ್ಕೆ ಕೆಲಸ ಹೆಚ್ಚಾದಷ್ಟು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕಾದ್ರೆ ನಿಮ್ಮ ಮೆಂಟಲ್ ಸ್ಟ್ರಾಂಗ್ನೆಸ್ ಜೊತೆಗೆ ನೀವು ಮೆಮೊರಿ ಬೂಸ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಫಿಸಿಕಲ್ ಬಾಡಿಯನ್ನು ಕೂಡ ಫಿಟ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ, ನಮ್ಮ ಫಿಸಿಕಲ್ ಬಾಡಿ ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಯಾವ ರೀತಿಯಾಗಿ ಟ್ರೈನ್ ಮಾಡೋದು, ನಮ್ಮ ಮೆಮೊರಿ ಪವರ್ ಅನ್ನ ಹೇಗೆ ಬೂಸ್ಟ್ ಮಾಡೋದು, ಈ ಓವರ್ ಥಿಂಕಿಂಗ್ ಅನ್ನ ಹೇಗೆ ಸ್ಟಾಪ್ ಮಾಡೋದು, ಇದಕ್ಕೆ ಇರುವಂತಹ 3 ಎಕ್ಸರ್ಸೈಸ್ಗಳು. ಇವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದೆ ಆದಲ್ಲಿ ನಿಮ್ಮ ಸಕ್ಸಸ್ ಅನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಇವುಗಳನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.